ಈಗಂತೂ ಗೋಲ್ಡ್ ಪ್ರೈಸ್ ಪ್ರತಿ ದಿನ ಹೆಚ್ಚಾಗ್ತಾನೆ ಇರುತ್ತೆ. ಯಾವ ರೇಂಜಿಗೆ ಹೆಚ್ಚಾಗ್ತಾ ಇದೆ ಅಂದ್ರೆ ಇವತ್ತಿದ್ದಂಥ ರೇಟ್ ನಾಳೆ ಇರೋದಿಲ್ಲ. ಅಕ್ಟೋಬರ್ 1ಕ್ಕೆ ಗೋಲ್ಡ್ ಪ್ರೈಸ್ ರೆಕಾರ್ಡ್ ಹೈ ರೀಚ್ ಆಗಿತ್ತು. 10 ಗ್ರಾಮ್ಗೆ 1,21,000ಕ್ಕಿಂತಲೂ ಹೆಚ್ಚಾಗಿತ್ತು. ಈಗ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ, ಈ ಹಬ್ಬದ ಸೀಸನ್ ನಲ್ಲಿ ಗೋಲ್ಡ್ ಪ್ರೈಸ್ ಏನಾಗಬಹುದು, ಎಷ್ಟಾಗಬಹುದು ಅಂತ. ಯಾಕೆ ಚಿನ್ನದ ಬೆಲೆ ಯಾವತ್ತೂ ಹೆಚ್ಚಾಗ್ತಾನೆ ಇರುತ್ತೆ ಅಂದ್ರೆ ಅದಕ್ಕೆ ರೀಸನ್, ಗೋಲ್ಡ್ ಯಾವತ್ತು ಕಷ್ಟದ ಹೊತ್ತಲ್ಲಿ, ಅನ್ಸರ್ಟನಿಟಿ ಸಮಯದಲ್ಲಿ ಯಾವಾಗಲೂ ಸಹಾಯಕ್ಕೆ ಬರ್ತಾನೆ ಇರುತ್ತೆ. ಗೋಲ್ಡ್ ಪ್ರೈಸ್ ಹೆಚ್ಚಾಗೋದಕ್ಕೆ ಕೆಲ ಇಂಪಾರ್ಟೆಂಟ್ ರೀಸನ್ಗಳಿದಾವೆ, ಅದನ್ನ ನೋಡೋಣ. ಮೊದಲನೇದು, ಆಲ್ಮೋಸ್ಟ್ ಸೆಂಟ್ರಲ್ ಬ್ಯಾಂಕ್ಗಳು US ಡಾಲರ್ ಮತ್ತು ಗವರ್ಮೆಂಟ್ ಬಾಂಡ್ಸ್ನ ಮೇಲೆ ಡಿಪೆಂಡ್ ಆಗಿರ್ತವೆ. ಸೊ ಈ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ಹಲವಾರು ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡ್ ಖರೀದಿ ಮಾಡ್ತವೆ. ಯಾಕೆ ಅಂದರೆ ಚಿನ್ನದ ವ್ಯಾಲ್ಯೂ ಯಾವುದೇ ಒಂದು ದೇಶ ಅಥವಾ ಎಕಾನಮಿಗೆ ಸಂಬಂಧಪಟ್ಟಿದ್ದಲ್ಲ. ಎರಡನೇದು, ಚೀನಾ ಮತ್ತು ಪೋಲ್ಯಾಂಡ್, ಈ ಎರಡೂ ದೇಶಗಳು ಈಗ ತುಂಬಾನೇ ಅಗ್ರೆಸಿವ್ ಆಗಿ ಚಿನ್ನವನ್ನು ಪರ್ಚೇಸ್ ಮಾಡ್ತಾ ಇದ್ದಾವೆ. ಚೀನಾ ಚಿನ್ನ ಪರ್ಚೇಸ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಮುಖ್ಯವಾಗಿ US ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನ, ಅವಲಂಬನೆಯನ್ನ ಕಡಿಮೆ ಮಾಡೋದು. ಸ್ಪೆಷಲಿ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಗೊಂದಲ ಹೆಚ್ಚುತ್ತಾ ಇರುವಂಥ ಈ ಹೊತ್ತಲ್ಲಿ ಚೀನಾ ಚಿನ್ನ ಖರೀದಿ ಮಾಡ್ತಾ ಇರೋದು ಬೆಲೆ ಹೆಚ್ಚಳಕ್ಕೆ ಮೇಜರ್ ರೀಸನ್. 2025ರ ಡೇಟಾದ ಪ್ರಕಾರ ಆಗಸ್ಟ್ ತನಕ ಪೋಲ್ಯಾಂಡ್ ವಿಶ್ವದ ಅತಿ ದೊಡ್ಡ ಚಿನ್ನ ಖರೀದಿದಾರ ದೇಶ. ಈ ಒಂದೇ ಒಂದು ವರ್ಷದಲ್ಲಿ ಪೋಲ್ಯಾಂಡ್ ತನ್ನ ರಿಸರ್ವ್ಸ್ಗೆ 67 ಟನ್ಸ್ ಚಿನ್ನವನ್ನ ಸೇರಿಸಿದೆ. ಅದರಿಂದ ಆಗಸ್ಟ್ ಅಂತ್ಯದ ವೇಳೆಗೆ ಅದರ ಟೋಟಲ್ ಗೋಲ್ಡ್ ಹೋಲ್ಡಿಂಗ್ಸ್ ಅಂದ್ರೆ ಅವರ ಬಳಿ ಇರುವಂತಹ ಒಟ್ಟು ಚಿನ್ನದ ಪ್ರಮಾಣ 515 ಟನ್ಸ್ ತಲುಪಿದೆ. ಇನ್ನು ಪೋಲ್ಯಾಂಡ್ ಯಾವ ರೀಸನ್ಗೆ ಚಿನ್ನ ಖರೀದಿ ಮಾಡ್ತಾ ಇದೆ ಅಂದ್ರೆ ಅದರ ಪಕ್ಕದ ನೇಬರ್ ರಷ್ಯಾ, ಇದರ ಜೊತೆಗೆ ದಿನದಿಂದ ದಿನಕ್ಕೆ ತುಂಬಾನೇ ಸಂಬಂಧ ಹಳಿಸ್ತಾ ಇದೆ. ಹಾಗಾಗಿ ಒಂದು ಸುರಕ್ಷತೆ ಇರಲಿ ಅನ್ನೋ ಕಾರಣಕ್ಕೆ ಸೇಫ್ ಗಾರ್ಡ್ಗಾಗಿ ಚಿನ್ನವನ್ನ ಖರೀದಿ ಮಾಡ್ತಾ ಇದೆ. ಸುಮಾರು 7 ವರ್ಷಗಳ ನಂತರ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗುತ್ತೆ ಅನ್ನೋ ಅನ್ಸರ್ಟನಿಟಿ, ಅನಿಶ್ಚಿತತೆ ಕೂಡ ಗೋಲ್ಡ್ ಪ್ರೈಸ್ ಅನ್ನ ಮತ್ತಷ್ಟು ಪುಷ್ ಮಾಡ್ತಾನೆ ಇದೆ. ಜೊತೆಗೆ US ಫೆಡರಲ್ ಗವರ್ಮೆಂಟ್ ಶಟ್ ಡೌನ್ ಆಗಿದೆ. ಯಾಕೆ ಅಂದ್ರೆ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಲಾ ಮೇಕರ್ಸ್ ತಮ್ಮ ಬಜೆಟ್ ಮೇಲೆ ಇನ್ನೂ ಕೂಡ ಸಹಮತಕ್ಕೆ ಬಂದಿಲ್ಲ. ಇದರಿಂದಾಗಿ ಗವರ್ಮೆಂಟ್ ಫಂಡಿಂಗ್ ನಿಲ್ಲುತ್ತೆ ಮತ್ತು ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಅಂದ್ರೆ ಸರ್ಕಾರದ ದಿನನಿತ್ಯದ ಕೆಲಸಗಳು ತಾತ್ಕಾಲಿಕವಾಗಿ ನಿಲ್ಲುವಂತ ಭಯ ಇದೆ. ಇದರಿಂದ ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದೆ. ಏರ್ ಟ್ರಾವೆಲ್ ಇಂದ ಹಿಡ್ಕೊಂಡು ಝೂ ವಿಸಿಟರ್ಸ್ ನವರೆಗೆ ಸುಮಾರು 7.5 ಲಕ್ಷ ಫೆಡರಲ್ ವರ್ಕರ್ಸ್ ಅನ್ನ ಅನ್ಪೇಯ್ಡ್ ಲೀವ್ಸ್ ಅಂದ್ರೆ ಸಂಬಳ ಇಲ್ಲದಂತ ರಜೆಗೆ ಕಳಿಸಲಾಗಿದೆ. ಗಾಯದ ಮೇಲೆ ಬರೆ ಅನ್ನುವ ಹಾಗೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಹೈ ಟ್ಯಾರಿಫ್ಸ್, ತೆರಿಗೆಗಳು, ಇದರಲ್ಲಿ ಭಾರತ ಕೂಡ ಸೇರ್ಕೊಂಡಿದೆ. ಇದೆಲ್ಲದರಿಂದ US ಡಾಲರ್ ದುರ್ಬಲವಾಗಿದೆ. ಕಾರಣ, US ನಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಹೆಚ್ಚುತ್ತಾ ಇದೆ ಮತ್ತು ಜಾಬ್ ಮಾರ್ಕೆಟ್ ನಿಧಾನವಾಗಿ ದುರ್ಬಲಗೊಳ್ತಾ ಇದೆ. ಸಾಮಾನ್ಯವಾಗಿ US ಡಾಲರ್ ವೀಕ್ ಆದಾಗ ಮತ್ತು ಆರ್ಥಿಕತೆ ಅಥವಾ ಸರ್ಕಾರದ ಪಾಲಿಸಿಗಳಲ್ಲಿ ಅನ್ಸರ್ಟಿನಿಟಿ ಇದ್ದಾಗ ಇದು ನೇರವಾಗಿ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗುತ್ತೆ. ಯಾಕೆ ಅಂದ್ರೆ ಚಿನ್ನವನ್ನ US ಡಾಲರ್ಸ್ ನಲ್ಲಿ ಪ್ರೈಸ್ಡ್ ಮಾಡಲಾಗುತ್ತೆ. ಹಾಗಾಗಿ ಡಾಲರ್ ವೀಕ್ ಆದಾಗ ಚಿನ್ನ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಗೆ ಸ್ವಲ್ಪ ಚೀಪ್ ಆಗಿದೆ ಅಂತ ಕಾಣಿಸುತ್ತೆ, ಖರೀದಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಬನ್ನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಅನ್ನು ನೋಡೋಣ. ಇತ್ತೀಚೆಗೆ ಚಿನ್ನದ ಜೊತೆಗೆ ಬೆಳ್ಳಿ ಪ್ರೈಸ್ ಕೂಡ ಏರ್ತಾನೆ ಇದೆ. ಕೇವಲ ಕಳೆದ 1 ವರ್ಷದಲ್ಲಿ ಬೆಳ್ಳಿ ಪ್ರೈಸ್ 59%ಗಿಂತ ಹೆಚ್ಚು ಏರಿದೆ. ಕಳೆದ 5 ವರ್ಷಗಳಲ್ಲಿ ಬೆಳ್ಳಿ ಪ್ರೈಸ್ 57,626 ಪ್ರತಿ ಕೆಜಿ ಇದ್ದಿದ್ದು 1,38,079 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆ ಆಗಿದೆ. ಅಂದ್ರೆ 19.10% CAGR ಅನ್ನು ತೋರಿಸಿದೆ. ಇನ್ನು ಬೆಳ್ಳಿ ಬೆಲೆ ರೆಕಾರ್ಡ್ ಏರಿಕೆಗೆ ಕಾರಣಗಳು ಕೂಡ ಇದೆ. ಆ ಕಾರಣಗಳಲ್ಲಿ ಮೊದಲನೇದು ಇಂಡಸ್ಟ್ರಿಯಲ್ ಡಿಮಾಂಡ್ ಹೆಚ್ಚುತ್ತಾ ಇರೋದು. ಜಿಯೋಪೊಲಿಟಿಕಲ್ ಟೆನ್ಷನ್ನ ಕಾರಣದಿಂದ ಸಿಲ್ವರ್ ಕೂಡ ಅಂದ್ರೆ ಬೆಳ್ಳಿ ಕೂಡ ಒಂದು ಸೇಫ್ ಹೆವನ್ ಅಸೆಟ್ ಆಗಿ ಕಾಣಿಸ್ತಾ ಇದೆ. ಮತ್ತು ಅತ್ಯಂತ ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ಲಿ ಸಪ್ಲೈ ಡೆಫಿಸಿಟ್ ಅಂದ್ರೆ ಪೂರೈಕೆಯ ಕೊರತೆ ಬೆಲೆ ಏರಿಕೆಗೆ ಕಾರಣವಾಗಿದೆ. ಸಿಲ್ವರ್ ಮಾರ್ಕೆಟ್ ಕಳೆದ 7 ವರ್ಷದಲ್ಲಿ ಸಪ್ಲೈ ಡೆಫಿಸಿಟ್ ಎದುರಿಸಿದೆ. ಇದರಿಂದಾಗಿ ಲಭ್ಯ ಇರುವಂಥ ಫಿಸಿಕಲ್ ಮೆಟಲ್ನ ಮೇಲೆ ನಿರಂತರವಾಗಿ ಪ್ರೆಷರ್ ಹೆಚ್ಚಾಗ್ತಾನೆ ಇದೆ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ರೈಸ್ ಆಗುತ್ತೆ. ಒಂದೇ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್, ಚಿನ್ನ ಮತ್ತು ಬೆಳ್ಳಿ ಎರಡನ್ನು ಟ್ರ್ಯಾಕ್ ಮಾಡುವಂಥ ಮ್ಯೂಚುವಲ್ ಫಂಡ್ಸ್ ಇದೆಯಾ? ಹೌದು, ಅಂತಹ ಫಂಡ್ಗಳು ಕೂಡ ಇದ್ದಾವೆ. ಆದರೆ ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಂಟೆಂಟ್ನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್. ಮೊದಲು ಗೋಲ್ಡ್ ಸಿಲ್ವರ್ ರೇಷಿಯೋನ ನೋಡೋಣ. ಚಿನ್ನ ಮತ್ತು ಬೆಳ್ಳಿಯನ್ನ ಒಂದೇ ಪೋರ್ಟ್ಫೋಲಿಯೋದಲ್ಲಿ ಟ್ರ್ಯಾಕ್ ಮಾಡುವಂತ ETFs ಮತ್ತು ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ನೋಡೋಣ. ಅದಕ್ಕೆ ಮೊದಲು ಗೋಲ್ಡ್ ಮತ್ತು ಸಿಲ್ವರ್ನ ವ್ಯಾಲ್ಯೂ ಕಂಪೇರ್ ಮಾಡಬಹುದಾ ಅಂತ ಕೇಳಿದ್ರೆ ಹೌದು, ವ್ಯಾಲ್ಯೂ ಕಂಪೇರ್ ಮಾಡಬಹುದು. ನೀವು ಗೋಲ್ಡ್ ಸಿಲ್ವರ್ ರೇಷಿಯೋ ಅರ್ಥ ಮಾಡಿಕೊಂಡ್ರೆ ಗೋಲ್ಡ್ ಮತ್ತು ಸಿಲ್ವರ್ನ ವ್ಯಾಲ್ಯೂ ಕಂಪೇರ್ ಮಾಡಬಹುದು. 1 ಔನ್ಸ್ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಔನ್ಸ್ ಸಿಲ್ವರ್ ಬೇಕು ಅನ್ನೋದನ್ನ ಈ ರೇಷಿಯೋ ತೋರಿಸುತ್ತೆ.
1 ounce is equal to 28.3495 ಗ್ರಾಮ್ಸ್. ರುಪೀಸ್ನಲ್ಲಿ ಗೋಲ್ಡ್ ಸಿಲ್ವರ್ ರೇಷಿಯೋ ಲೆಕ್ಕ ಹಾಕಬಹುದು. ಗೋಲ್ಡ್ನ ಪ್ರಸ್ತುತ ಬೆಲೆ ಪರ್ ಗ್ರಾಮ್ ಅಥವಾ ಔನ್ಸ್ನ ಸಿಲ್ವರ್ನ ಪ್ರಸ್ತುತ ಬೆಲೆ ಪರ್ ಗ್ರಾಮ್ ಅಥವಾ ಔನ್ಸ್ನಿಂದ ಡಿವೈಡ್ ಮಾಡಿ. ಫಾರ್ಮುಲಾ ಗೋಲ್ಡ್ ಸಿಲ್ವರ್ ರೇಷಿಯೋ ಇಸ್ ಈಕ್ವಲ್ ಟು ಗೋಲ್ಡ್ ಪ್ರೈಸ್ ಡಿವೈಡೆಡ್ ಬೈ ಸಿಲ್ವರ್ ಪ್ರೈಸ್. ಒಂದು ಎಕ್ಸಾಂಪಲ್ ನ ಮೂಲಕ ನೋಡೋಣ. ಚಿನ್ನದ ಬೆಲೆ 12,000 ಪರ್ ಗ್ರಾಮ್ ಮತ್ತು ಬೆಳ್ಳಿ ಬೆಲೆ 150 ರೂಪಾಯಿ ಪರ್ ಗ್ರಾಮ್ ಇದ್ರೆ ಗೋಲ್ಡ್ ಸಿಲ್ವರ್ ರೇಷಿಯೋ 12,000 ಡಿವೈಡೆಡ್ ಬೈ 150 ಅಂದರೆ 80 ಅಂತ. ಇದರ ಅರ್ಥ ಈಗಿನ ಬೆಲೆಯಲ್ಲಿ 1 ಗ್ರಾಮ್ ಗೋಲ್ಡ್ ಅನ್ನು ಖರೀದಿ ಮಾಡೋದಕ್ಕೆ 80 ಗ್ರಾಮ್ ಬೆಳ್ಳಿ ಬೇಕು ಅಂತ. ಹೈ ರೇಷಿಯೋ ಇಸ್ ಈಕ್ವಲ್ ಟು ಗೋಲ್ಡ್ ಸಿಲ್ವರ್ ಹೋಲಿಸಿದ್ರೆ ಸಿಲ್ವರ್ ಅಂಡರ್ ವ್ಯಾಲ್ಯೂಡ್ ಆಗಿರಬಹುದು. ಲೋ ರೇಷಿಯೋ ಅಂದ್ರೆ ಗೋಲ್ಡ್ ಸಿಲ್ವರ್ ಹೋಲಿಸಿದ್ರೆ ಗೋಲ್ಡ್ ಅಂಡರ್ ವ್ಯಾಲ್ಯೂಡ್ ಆಗಿರಬಹುದು. ಆಗಸ್ಟ್ 2025ರಲ್ಲಿ ಈ ರೇಷಿಯೋ 26x ಆಗಿದೆ. ಇದರಿಂದ ಲಾಂಗ್ ಟರ್ಮ್ ಆವರೇಜ್ 69x ನಿಗದಿಗಿಂತ ಹೆಚ್ಚಾಗಿದೆ. ಹಿಸ್ಟಾರಿಕ್ ಡೇಟಾದ ಪ್ರಕಾರ ರೇಷಿಯೋ ಎಷ್ಟು ಹೈ ಆಗಿದ್ರೂ ಸಿಲ್ವರ್ ಗೋಲ್ಡ್ಗೆ ಹೋಲಿಸಿದ್ರೆ ಅನ್ವ್ಯಾಲ್ಯೂಡ್ ಆಗಿದ್ದು ನಂತರ ಸಿಲ್ವರ್ ಔಟ್ ಪರ್ಫಾರ್ಮೆನ್ಸ್ ತೋರಿಸಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಬೆಳ್ಳಿ ಚಿನ್ನಕ್ಕೆ ಹೋಲಿಸಿದ್ರೆ ಚೀಪ್ ಇದೆ. ಇದು ಕಾಂಟ್ರೇರಿಯನ್ ಹೂಡಿಕೆ ಅವಕಾಶ ಆಗಬಹುದು. ಈಗ ನಾವು ಗೋಲ್ಡ್ ಮತ್ತು ಸಿಲ್ವರ್ ಎರಡನ್ನೂ ಟ್ರ್ಯಾಕ್ ಮಾಡುವಂತ ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಮಾತಾಡೋಣ. ಈ ತರದ 3 ಫಂಡ್ಸ್ ಇದೆ, ಆದರೆ ಈ ವಿಡಿಯೋದಲ್ಲಿ ನಾವು 2 ಫಂಡ್ಗಳ ಬಗ್ಗೆ ನೋಡೋಣ. ಮಿರೆ ಅಸೆಟ್ ಗೋಲ್ಡ್ ಸಿಲ್ವರ್ ಪ್ಯಾಸಿವ್ FOF. ಈ ಫಂಡ್ ಆಗಸ್ಟ್ 2025ರಲ್ಲಿ ಲಾಂಚ್ ಆಗಿದ್ದು ಟ್ರ್ಯಾಕ್ ರೆಕಾರ್ಡ್ ಇನ್ನೂ ತುಂಬಾ ಶಾರ್ಟ್ ಆಗಿದೆ. ಈ ಫಂಡ್ ಬಗ್ಗೆ ಆಮೇಲೆ ನೋಡೋಣ. ಎರಡನೇದು ಮೋತಿಲಾಲ್ ಓಸ್ವಾಲ್ ಗೋಲ್ಡ್ ಫಂಡ್ ಸಿಲ್ವರ್ ETFs ಫಂಡ್ ಆಫ್ ಫಂಡ್ಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಈ ಫಂಡ್ ನ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಫಂಡ್ ಲಾಂಚ್ ಆಗಿದ್ದು ಅಕ್ಟೋಬರ್ 13, 2022ರಲ್ಲಿ. ಫಂಡ್ ನ AUM ಬಂದು ಆಗಸ್ಟ್ 31, 2025ರ ಹೊತ್ತಿಗೆ 516 ಕೋಟಿ ಆಗಿತ್ತು. ರಾಕೇಶ್ ಶೆಟ್ಟಿ ಡಿಸೆಂಬರ್ 24, 2025ರಿಂದ ಫಂಡ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದೇ ಸ್ವಪ್ನಿಲ್ ಮಾಯ್ಕಾರ್ ಜೂನ್ 12, 2025ರಿಂದ ಫಂಡ್ ಅನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಫಂಡ್ ನ ಆಬ್ಜೆಕ್ಟಿವ್ ಏನು ಅಂತ ನೋಡಿದ್ರೆ ಈ ಫಂಡ್ ನ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಏನು ಅಂದ್ರೆ ಗೋಲ್ಡ್ ETF ಯೂನಿಟ್ಸ್ ಮತ್ತು ಸಿಲ್ವರ್ ETF ಯೂನಿಟ್ಸ್ ನಲ್ಲಿ ಹೂಡಿಕೆ ಮಾಡುವ ಮೂಲಕ ರಿಟರ್ನ್ ಅನ್ನ ಜನರೇಟ್ ಮಾಡೋದು. ಇದು ಡೊಮೆಸ್ಟಿಕ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಆದರೆ ಸ್ಕೀಮ್ ನ ಪರ್ಫಾರ್ಮೆನ್ಸ್ ಕೆಲವೊಮ್ಮೆ ಅಂಡರ್ಲಿಂಗ್ ಗೋಲ್ಡ್ ಮತ್ತು ಸಿಲ್ವರ್ ETFs ನಿಂದ ಸ್ವಲ್ಪ ಭಿನ್ನವಾಗಿರಬಹುದು. ಯಾಕೆ ಅಂದ್ರೆ ಅಂಡರ್ಲಿಂಗ್ ETFs ನಲ್ಲಿ ಟ್ರ್ಯಾಕಿಂಗ್ ಎರರ್ಸ್ ಸಂಭವಿಸಬಹುದು. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ಮೋತಿಲಾಲ್ ಓಸ್ವಾಲ್ ಗೋಲ್ಡ್ ಅಂಡ್ ಸಿಲ್ವರ್ ETFs ಫಂಡ್ ಆಫ್ ಫಂಡ್ ತನ್ನ ಹಣವನ್ನ ಎಲ್ಲಿ ಹೂಡಿಕೆ ಮಾಡುತ್ತೆ ಅಂತ. ಇದೊಂದು ಪ್ರಶ್ನೆ. ಇದು ಫಂಡ್ ಆಫ್ ಫಂಡ್ ಆಗಿರೋದ್ರಿಂದ ಇದು ಬೇರೆ ಮ್ಯೂಚುವಲ್ ಫಂಡ್ ETF ಯೂನಿಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಫಂಡ್ ಸುಮಾರು 70% ಅಸೆಟ್ಸ್ ಅನ್ನ ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF ಯೂನಿಟ್ಸ್ ನಲ್ಲಿ ಮತ್ತು ಸುಮಾರು 30% ಅಸೆಟ್ ಅನ್ನ ನಿಪಾನ್ ಇಂಡಿಯಾ ಸಿಲ್ವರ್ ETF ಯೂನಿಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇನ್ನು ಈ ಫಂಡ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಮೋತಿಲಾಲ್ ಓಸ್ವಾಲ್ ಗೋಲ್ಡ್ ಅಂಡ್ ಸಿಲ್ವರ್ ETFs ಫಂಡ್ ಆಫ್ ಫಂಡ್ಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಕಳೆದ 1 ವರ್ಷದಲ್ಲಿ 55.24% ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದೆ. ಇನ್ನು ಈ ರಿಟರ್ನ್ಸ್ ಹಿಂದಿರುವಂತಹ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು ಅಂತ ನೋಡಿದ್ರೆ ಫಂಡ್ ಆರಂಭದಲ್ಲಿ ಫಿಕ್ಸ್ಡ್ ಮಿಕ್ಸ್ ಇರುತ್ತೆ. 70% ಗೋಲ್ಡ್ ಮತ್ತು 30% ಸಿಲ್ವರ್. ಪೋರ್ಟ್ಫೋಲಿಯೋ ಗೋಲ್ಡ್ ಬಯಾಸ್ಡ್ ಆಗಿದೆ, ಆದರೆ ಸಿಲ್ವರ್ ಪೋರ್ಟ್ಫೋಲಿಯೋನ ಡೈವರ್ಸಿಫಿಕೇಶನ್ಗೆ ಸಹಾಯ ಮಾಡುತ್ತೆ. ಫಂಡ್ ನ ವೇಟೇಜ್ ಗೋಲ್ಡ್ ಮತ್ತು ಸಿಲ್ವರ್ ಇದರ ಮಾರ್ಕೆಟ್ ಮೊಮೆಂಟ್ಸ್ ಪ್ರಕಾರ ಬದಲಾಗ್ತಾ ಇರುತ್ತೆ. ಗೋಲ್ಡ್ ಪ್ರೈಸ್ ಸಿಲ್ವರ್ಗಿಂತ ವೇಗವಾಗಿ ಏರಿದ್ರೆ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಶೇರ್ ಹೆಚ್ಚಾಗುತ್ತೆ. ಅದೇ ಸಿಲ್ವರ್ ಗೋಲ್ಡ್ಗಿಂತ ವೇಗವಾಗಿ ಏರಿದ್ರೆ ಸಿಲ್ವರ್ ಶೇರ್ ಹೆಚ್ಚಾಗುತ್ತೆ. ಫಂಡ್ ಪದೇ ಪದೇ ರೀಬ್ಯಾಲೆನ್ಸಿಂಗ್ ಮಾಡೋದಿಲ್ಲ, ಮಾರ್ಕೆಟ್ ಟ್ರೆಂಡ್ಸ್ ಅನ್ನ ಸಹಜವಾಗಿ ಪ್ಲೇಔಟ್ ಮಾಡುತ್ತೆ. ಗೋಲ್ಡ್ ಅಥವಾ ಸಿಲ್ವರ್ ಪೋರ್ಟ್ಫೋಲಿಯೋನ 90% ತಲುಪಿದ್ರೆ ಅಥವಾ ಅದನ್ನು ದಾಟಿದ್ರೆ ಫಂಡ್ ಗೋಲ್ಡ್ ಸಿಲ್ವರ್ ಮಿಕ್ಸ್ ಅನ್ನ ಮತ್ತೆ 70:30ಗೆ ರೀಸೆಟ್ ಮಾಡುತ್ತೆ. 90% ನಿಗದಿತ ಮಿತಿ ಮೀರಿದ್ಯಾ ಅಂತ ನೋಡೋದಕ್ಕೆ ಫಂಡ್ ಪ್ರತಿ ಕ್ವಾರ್ಟರ್ನಲ್ಲಿ ತನ್ನ ಗೋಲ್ಡ್ ಸಿಲ್ವರ್ ಎಕ್ಸ್ಪೋಜರ್ ರಿವ್ಯೂ ಮಾಡುತ್ತೆ. ಈಗ ಫಂಡ್ 70% ಅಲೋಕೇಶನ್ ಚಿನ್ನದಲ್ಲಿ ಮತ್ತು ಕೇವಲ 30% ಮಾತ್ರ ಬೆಳ್ಳಿಯಲ್ಲಿ ಅಲೋಕೇಟ್ ಮಾಡಿದೆ. ಇದು ಯಾಕೆ ಅಂತ ನೋಡಿದ್ರೆ ಚಿನ್ನದ ಎಕಾನಮಿಕ್ ವ್ಯಾಲ್ಯೂ ಹೆಚ್ಚು ಮತ್ತು ಹೈಲಿ ಲಿಕ್ವಿಡ್ ಆಗಿದೆ. ಬೆಳ್ಳಿಗೆ ಹೋಲಿಸಿದ್ರೆ ಚಿನ್ನ ಹಣದುಬ್ಬರದ ವಿರುದ್ಧ ಉತ್ತಮ ಎಡ್ಜ್ ಅನ್ನು ಹೊಂದಿದೆ. ಆದ್ದರಿಂದ ಚಿನ್ನದಲ್ಲಿ ಹೆಚ್ಚು ಅಲೋಕೇಟ್ ಮಾಡ್ತಾರೆ. ಜೊತೆಗೆ ಬೆಳ್ಳಿ ಚಿನ್ನಕ್ಕೆ ಹೋಲಿಸಿದ್ರೆ ಹೆಚ್ಚು ವಾಲಟೈಲ್ ಮತ್ತು ಇಂಡಸ್ಟ್ರಿಯಲ್ ಯೂಸ್ ಕಾರಣ ಆರ್ಥಿಕ ಕುಸಿತದ ಸಮಯದಲ್ಲಿ ತುಂಬಾನೇ ದುರ್ಬಲವಾಗುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ನ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಕೋರಿಲೇಷನ್ ಏನು ಅಂತ ನೋಡೋಣ. ಚಿನ್ನ ನಿಫ್ಟಿ 50 ಜೊತೆಗೆ ನೆಗೆಟಿವ್ ಕೋರಿಲೇಷನ್ ಅನ್ನು ಹೊಂದಿದೆ, ಅಂದ್ರೆ -9. ಅದೇ ಸಿಲ್ವರ್ ಸ್ಟಾಕ್ ಮಾರ್ಕೆಟ್ನ ಜೊತೆಗೆ ಪಾಸಿಟಿವ್ ಕೋರಿಲೇಷನ್ ಅಂದ್ರೆ 11% ನಷ್ಟು ಕೋರಿಲೇಷನ್ ಅನ್ನು ಹೊಂದಿದೆ. ಇನ್ನು ಇವತ್ತಿನ ಎರಡನೇ ಫಂಡ್ ಎಡೆಲ್ವೈಸ್ ಗೋಲ್ಡ್ ಅಂಡ್ ಸಿಲ್ವರ್ ETF ಫಂಡ್ ಆಫ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಈ ಫಂಡ್ ಸೆಪ್ಟೆಂಬರ್ 14, 2022ರಲ್ಲಿ ಲಾಂಚ್ ಆಗಿದೆ. ಫಂಡ್ನ AUM ಬಂದು 563.88 ಕೋಟಿ ಇದೆ.
ಇನ್ನು ಈ ಫಂಡ್ ಅನ್ನ ಭವೇಶ್ ಜೈನ್ ಮತ್ತು ಭರತ್ ಲಹೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ ಫಂಡ್ ಡೊಮೆಸ್ಟಿಕ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಇನ್ನು ಈ ಫಂಡ್ ನ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಬಂದು ಗೋಲ್ಡ್ ETF ಮತ್ತು ಸಿಲ್ವರ್ ETF ಯೂನಿಟ್ಸ್ ನ ಮೂಲಕ ರಿಟರ್ನ್ ಜನರೇಟ್ ಮಾಡೋದು. ಇನ್ನು ಫಂಡ್ ನ ಪರ್ಫಾರ್ಮೆನ್ಸ್ ಹೇಗಿದೆ ಅದ್ರ ಬಗ್ಗೆ ಹೇಳಲೇಬೇಕು. ಈ ಫಂಡ್ ನ ಪರ್ಫಾರ್ಮೆನ್ಸ್ ಅಂಡರ್ಲೈಯಿಂಗ್ ETFs ನಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಾರಣ ಏನು ಅಂದ್ರೆ ಟ್ರ್ಯಾಕಿಂಗ್ ಎರರ್ ಸಂಭವಿಸಬಹುದಾದಂತ ಕಾರಣದಿಂದಾಗಿ. ಇನ್ನು ಫಂಡ್ ನ ಅಲೋಕೇಶನ್ ನೋಡೋದಾದ್ರೆ 50% ಅಸೆಟ್ ಎಡಲ್ವೈಸ್ ಗೋಲ್ಡ್ ETFs ಯೂನಿಟ್ಸ್ ನಲ್ಲಿ ಮತ್ತು ಇನ್ನು 50% ಅನ್ನ ಎಡಲ್ವೈಸ್ ಸಿಲ್ವರ್ ETF ಯೂನಿಟ್ಸ್ ನಲ್ಲಿ ಫಂಡ್ ಅಲೋಕೇಟ್ ಮಾಡಿದೆ. ಇನ್ನು ಪರ್ಫಾರ್ಮೆನ್ಸ್ ನ ಬಗ್ಗೆ ನೋಡಿದ್ರೆ ಎಡಲ್ವೈಸ್ ಗೋಲ್ಡ್ ಅಂಡ್ ಸಿಲ್ವರ್ ETF ಫಂಡ್ ಆಫ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಕಳೆದ 1 ವರ್ಷದಲ್ಲಿ 56.36% ರಿಟರ್ನ್ ಜನರೇಟ್ ಮಾಡಿದೆ. ಅದೇ 32.26% ರಿಟರ್ನ್ ಅನ್ನ ಕಳೆದ 3 ವರ್ಷದಲ್ಲಿ ಜನರೇಟ್ ಮಾಡಿದೆ. ಈ ರಿಟರ್ನ್ಸ್ ನ ಹಿಂದಿರುವಂತ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು ಅಂತ ನೋಡಬೇಕು. ಈ ಫಂಡ್ ತನ್ನ ಅಸೆಟ್ ಅನ್ನ 50% ಗೋಲ್ಡ್ ನಲ್ಲಿ ಮತ್ತು 50% ಅನ್ನ ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಿದೆ. ಫಂಡ್ ಮ್ಯಾನೇಜರ್ ಮ್ಯಾಕ್ರೋ, ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಫ್ಯಾಕ್ಟರ್ಸ್ ಆಧಾರವಾಗಿ ಗೋಲ್ಡ್ ETFs ಮತ್ತು ಸಿಲ್ವರ್ ETFs ನ ನಡುವೆ ಅಲೋಕೇಶನ್ ನಿರ್ಧರಿಸ್ತಾರೆ. ಇನ್ನು ಫಂಡ್ ನ ಕೆಲವು ನೆಟ್ ಅಸೆಟ್ ಕ್ಯಾಶ್ ನಲ್ಲಿ ಇಡಲಾಗಿದೆ ಮತ್ತು ಸ್ವಲ್ಪ ಪ್ರಮಾಣದ ಅಸೆಟ್ ಅನ್ನ ಡೆಟ್ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ. ಸೆಬಿ RBI ರೆಗ್ಯುಲೇಷನ್ಸ್ ಅನುಸಾರ ಟ್ರೆಪ್ಸ್ ಅಥವಾ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಟ್ರೆಪ್ಸ್ ಫಂಡ್ ಇನ್ಸೆಪ್ಷನ್ ರಿಂದ ಅಸೆಟ್ಸ್ ಅನ್ನ 50% ಗೋಲ್ಡ್ ಮತ್ತು 50% ಸಿಲ್ವರ್ ನಲ್ಲಿ ಮೇಂಟೈನ್ ಮಾಡಲಾಗಿದೆ. ಈಗ ನಾವು ಈ ವಿಡಿಯೋದ ಕೊನೆಯಲ್ಲಿದ್ದೀವಿ. ವೆರಿ ಇಂಪಾರ್ಟೆಂಟ್ಲಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡನ್ನೂ ಸೇರಿಸಬಹುದಾ ಅಂತ ನೋಡೋಣ. 2008ರಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮಿಶ್ರಣ ಡೆಟ್ ಇಂಡಿಯನ್ ಮತ್ತು ಇಂಟರ್ನ್ಯಾಷನಲ್ ಈಕ್ವಿಟಿಗಳನ್ನ ಔಟ್ ಪರ್ಫಾರ್ಮ್ ಮಾಡಿತ್ತು. 2015-2016 ಯುವಾನ್ ಡಿವ್ಯಾಲ್ಯೂಯೇಷನ್ ಮತ್ತು 2020ರ ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲೂ ಕೂಡ ಗೋಲ್ಡ್ ಮತ್ತು ಸಿಲ್ವರ್ ಮಿಶ್ರಣ ಇಂಡಿಯನ್ ಮತ್ತು ಇಂಟರ್ನ್ಯಾಷನಲ್ ಈಕ್ವಿಟೀಸ್ಗಳನ್ನು ಔಟ್ ಪರ್ಫಾರ್ಮ್ ಮಾಡಿತ್ತು. ಆರ್ಥಿಕ ಆತಂಕದ ಸಮಯಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಈಕ್ವಿಟೀಸ್ಗಿಂತ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಬಹುದು. ಈ ಚಾರ್ಟ್ ನಿಮಗೆ ಗೋಲ್ಡ್ ಮತ್ತು ಸಿಲ್ವರ್ ಯಾವ ವರ್ಷದಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ತೋರಿಸುತ್ತೆ. ಯಾವುದೇ ಸಿಂಗಲ್ ಅಸೆಟ್ ಕ್ಲಾಸ್ ಸದಾ ಔಟ್ ಪರ್ಫಾರ್ಮ್ ಮಾಡೋದಿಲ್ಲ. ಕಾರಣ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋವನ್ನ ಗೋಲ್ಡ್ ಮತ್ತು ಸಿಲ್ವರ್ನೊಂದಿಗೆ ಡೈವರ್ಸಿಫೈ ಮಾಡಬಹುದು. ವಿಡಿಯೋ ಮುಗಿಸೋ ಸಮಯ ಆಗಿದೆ. ಕೊನೆಯದಾಗಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎಷ್ಟು ಪರ್ಸೆಂಟೇಜ್ ಅಲೋಕೇಟ್ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.